ಅಂಬೇಡ್ಕರ್ ಭವನ ಜಾಗದ ವಿವಾದ, ಗ್ರಾಮದಲ್ಲಿ ಅಶಾಂತಿ ವಾತಾವರಣ, ನಿರ್ಮಾಣ ಕಾರ್ಯ ಸ್ಥಗಿತ, ಮಧ್ಯ ಪ್ರವೇಶಿಸುವಂತೆ ತಹಶೀಲ್ದಾರ್ ಮೊರೆ ಹೋದ ಗ್ರಾಮಸ್ಥರು. ಹೌದು, ಅಂಬೇಡ್ಕರ್ ಭವನ ಜಾಗದ ವಿವಾದ ಇದೀಗ ಗ್ರಾಮದಲ್ಲಿ ಅಶಾಂತಿ ವಾತಾವರಣ ನಿರ್ಮಾಣಕ್ಕೆ ಕಾರಣವಾಗಿದೆ. ಕೂಡಲೇ ತಹಶೀಲ್ದಾರ್ ಅವರು ಮಧ್ಯಪ್ರವೇಶ ಮಾಡಿ ಈ ವಿವಾದವನ್ನು ಇತ್ಯರ್ಥ ಮಾಡಬೇಕು ಅಂತ ಗ್ರಾಮಸ್ಥರು ಮನವಿ ಮಾಡಿಕೊಂಡಿದ್ದಾರೆ. ನಂಜನಗೂಡು ತಾಲೂಕು ಪಿ ಮರಹಳ್ಳಿ ಗ್ರಾಮದಲ್ಲಿ ಇಂತಹ ಬೆಳವಣಿಗೆ ಆಗಿದೆ. ಆಸ್ತಿ ನಂಬರ್ 582ರಲ್ಲಿ 50-40 ವಿಸ್ತೀರ್ಣದ ಜಾಗವನ್ನು ಸರ್ಕಾರ ಅಂಬೇಡ್ಕರ್ ಸಮುದಾಯ ಭವನಕ್ಕಾಗಿ ನೀಡಿದೆ. ಇಲ್ಲಿ ಈ ಹಿಂದೆ ನಿರ್ಮಿಸಲಾಗಿದ್ದ ಸಮುದಾಯ ಭವನ ತೆರವುಗೊಳಿಸಿ ನೂತನ ಕಟ್ಟಡ ನಿರ್ಮಾಣಕ್ಕೆ ಗ್ರಾಮಸ್ಥರು ಮುಂದಾಗಿದ್ದಾರೆ. ಇದಕ್ಕಾಗಿ ಸರ್ಕಾರ 20 ಲಕ್ಷ ರೂಪಾಯಿ ಬಿಡುಗಡೆ ಮಾಡಿದೆ. ಆದರೆ ಪುಷ್ಪ ಎನ್ನುವವರು 10 ಅಡಿ ಜಾಗ ನಮ್ಮದು ಅಂತ ತಕರಾರು ಸಲ್ಲಿಸಿ ನ್ಯಾಯಾಲಯದಿಂದ ನಿರ್ಮಾಣ ಕಾರ್ಯಕ್ಕೆ ತಡೆಯಾಜ್ಞೆ ತಂದಿದ್ದಾರೆ. ಪುಷ್ಪರವರು ಅಕ್ರಮವಾಗಿ 10 ಅಡಿ ಜಾಗ ಒತ್ತುವರಿ ಮಾಡಿಕೊಂಡಿದ್ದಾರೆ ಅಂತ ಗ್ರಾಮಸ್ಥರು ಆರೋಪಿಸಿದ್ದಾರೆ. ಒಟ್ಟಾರೆ 10 ಅಡಿ ಜಾಗ ವಿವಾದಕ್ಕೆ ಕಾರಣವಾಗಿದೆ. ಭವನ ನಿರ್ಮಾಣ ಕಾರ್ಯ ಸ್ಥಗಿತಗೊಂಡಿರುವುದು ಗ್ರಾಮಸ್ಥರ ಅಸಮಾಧಾನಕ್ಕೆ ಕಾರಣವಾಗಿದೆ. ಈ ವಿಚಾರ ಗ್ರಾಮದಲ್ಲಿ ಅಶಾಂತಿ ವಾತಾವರಣ ನಿರ್ಮಾಣಕ್ಕೆ ಕಾರಣವಾಗಿದೆ. ಈ ಕೂಡಲೇ ತಹಶೀಲ್ದಾರ್ ಅವರು ಮಧ್ಯಪ್ರವೇಶಿಸಿ ವಿವಾದವನ್ನು ಬಗೆಹರಿಸುವಂತೆ ಗ್ರಾಮಸ್ಥರು ಮನವಿ ಮಾಡಿಕೊಂಡಿದ್ದಾರೆ. ಸಾಕು ಕಾಯ್ದೆ ಇಲ್ಲಿವರೆಗೆ 40-50 ಅಡಿ ಜಾಗ ಸಿಗತ್ಕೊಂಡು ಸರ್ಕಾರಿ ಜಾಗ ಇದೆ. ಕೊಡಿ, ನೀವು ಒಂದು ಕಾಂಟ್ರಾಕ್ಟ್ ಕೊಡಿ. ಒಬ್ಬರೇ ಬಂದಿರೋದು. ಎಲ್ಲ